ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ನನ್ನ ಜೊತೆಲಿದ್ದಾರೆ ಸರ್. ಈಗ ಆ, ಬಡವ್ರಿಗೆ ಅನುಕೂಲ ಆಗಲಿ ಅಂತ ಅಕ್ಕಿನ ಅವರು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಆದರೆ ಅದನ್ನ ಒಂದಿಷ್ಟು ಜನ ಅಧಿಕಾರಿಗಳು ಅವರು ಇನ್ವಾಲ್ವ್ ಆಗಿಯೋ ಅಥವಾ ನಿರ್ಲಕ್ಷ್ಯದಿಂದಲೋ ಕಲಬುರಗಿಯ JR ನಗರದ ಪಡಿತರ ಅಂಗಡಿಯಿಂದ ಬೇರೆ ಬೇರೆ ಕಡೆಗೆ ಹೋಗ್ತಿರೋಂಥ CCTV ವಿಜುವಲ್ ಈಗ ಸಿಕ್ಕಿರುವಂಥದ್ದು ಸರ್. ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದೇನೆ. ತಕ್ಷಣ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರಲಿ. ಅವರು ಕ್ರಮಬದ್ಧವಾಗಿ ತಗೊಂಡೋಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಜಿಲ್ಲಾಧಿಕಾರಿಗಳು ಮಾತಾಡಿ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಮತ್ತೊಂದು ಕಡೆಗೆ ಸರ್, ಈಗ ಅನುಕೂಲ ಆಗಲಿ ಅಂತ ಸರ್ಕಾರ ಯೋಜನೆ ಮುಖಾಂತರ ಅಕ್ಕಿ ಕೊಡ್ತಾ ಇದೆ. ಕೆಲವು ಕಡೆ ಒಂದಿಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯತನ ನೀವು ನೋಡಿದ್ದೀರಿ, ಕೆಲವು ಕಡೆ ಅದನ್ನು ಕಾಳಸಂತೆಯಲ್ಲಿ ವ್ಯಾಪಾರ ಕೂಡ ಮಾಡ್ತೀರ. ಒಂದು ವೇಳೆ ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಹಣದ ಆಸೆಯಿಂದ ಈ ರೀತಿ ಮಾಡಿರೋದೇನಾದರೂ ತನಿಖೆಯಲ್ಲಿ ಗೊತ್ತಾಯಿತು ಅಂದರೆ ಅವ್ರ ವಿರುದ್ಧ ಏನು ಆ್ಯಕ್ಷನ್ ಇರ್ಬೋದು ಸರ್? ತನಿಖೆ ಆದಮೇಲೆ ಹೇಳ್ತೀನಿ. ಆಕ್ಷನ್ ತಗೋಬೇಕಾಗ್ತದೆ. ಯಾರೇ ತಪ್ಪು ಮಾಡಿದ್ರು ಆಕ್ಷನ್ ತಗೊಬೇಕಾಗ್ತದೆ. ತನಿಖೆ ಆಗಲಿ, ತನಿಖೆ ಆಗಿ DC ಅವ್ರು ರಿಪೋರ್ಟ್ ಕೊಡ್ತಾರೆ, ಆಮೇಲೆ ಆಕ್ಷನ್ ತಗೋ. ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್? ಡೇಟ್ ಯಾವತ್ತು ರಿಪೋರ್ಟ್ ಕೊಡಬೇಕು ಅಂತ? DC ಅವ್ರು ತಕ್ಷಣ ನೋಡಿ ಅಂತ ಹೇಳಿದ್ದೀನಿ. ಅದೇನಾಯಿತು, ಯಾಕಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಳಿದ ತಕ್ಷಣ ಅಧಿಕಾರಿಗಳಿದ್ದರೆ ಅವ್ರ ಮೇಲೆ ಆಕ್ಷನ್ ತಗೊತೀವಿ. ಎಲ್ಲ ಫೇರ್ ಪ್ರೈಸ್ ಡಿಪೋ ತಪ್ಪಿದರೆ ಅವ್ರ ಮೇಲೂ ಆಕ್ಷನ್ ತಗೊತೀವಿ. ಈಗೇನಾಗಿದೆ, ಅಕ್ಕಿ ಒಂದು ವ್ಯಕ್ತಿಗೆ 10 kg ಕೊಡೋದ್ರಿಂದ ಒಂದು ಕುಟುಂಬದಲ್ಲಿ 5 ಜನ ಇದ್ದರೆ 50 kg ಹೋಗಿಬಿಡ್ತದೆ. ಜಾಸ್ತಿ ಕೊಡ್ತಾ ಇದೆ. ಅದರಿಂದ ಏನಾಗಿದೆ, ಉಪಯೋಗಿಸೋದು ಕಡಿಮೆ. ನಾವು ಅದಕ್ಕೆ ಯೋಚನೆ ಮಾಡಿ ಪರ್ಯಾಯವಾಗಿ ಈಗ ಬೇಳೆ ಎಣ್ಣೆ ಇದೆಲ್ಲ ಕೊಡೋದು ಮಾಡ್ತೀವಿ. ಏಪ್ರಿಲಿಂದ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಪೌಷ್ಟಿಕ ಆಹಾರ ಎಲ್ರಿಗೂ ಸೇರ್ತದೆ. ಮಕ್ಕಳು ಮನೆಯಲ್ಲೆಲ್ಲ ಊಟ ಮಾಡೋಕ್ಕಾಗುತ್ತೆ ಅಂಥೇಳಿ ಅದೊಂದು ಆಲ್ಟರ್ನೇಟ್ ಕೂಡ ಮಾಡಿದ್ದೀವಿ. ಅಲ್ಲೆಲ್ಲಿ ಸಾಕಷ್ಟು ಕಂಡು ಬಂದಿದ್ದಕ್ಕೆ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಒಂದು ಪೌಷ್ಟಿಕ ಆಹಾರ ಕೊಟ್ಟರೆ ಅದರಿಂದ ಮಕ್ಕಳಿಗೂ ಪ್ರಯೋಜನ ಆಗ್ತದೆ, ಮನೆಯಲ್ಲಿ ಎಲ್ರಿಗೂ ಪ್ರಯೋಜನ ಆಗ್ತದೆ. ಅದರ ಬಗ್ಗೆ ಈಗಾಗಲೇ ತೀರ್ಮಾನ ಆಗಿದೆ. ಮೋಸ್ಟ್ಲಿ ಏಪ್ರಿಲಿಂದ ಬೇಳೆ ಎಣ್ಣೆ ಇಂದಿರಾ ಕಿಟ್ಟನ್ನು ಕೊಡುವಂಥ ಏರ್ಪಾಟ್ ಮಾಡ್ತೀವಿ. ಅಕ್ಕಿ ಬದಲಿಗೆ ಬೇರೆ ಬೇರೆದು ಬರುತ್ತೆ. ಅಕ್ಕಿ ಕೊಡ್ತೀವಿ 5 kg. 5 kg ರಾಜ್ಯ ಸರ್ಕಾರ ಕೊಡ್ತಿದ್ದ ಅಕ್ಕಿ 5 kgಗೆ ಬದಲು ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ಏರ್ಪಾಟ್ ಮಾಡಿದ್ದೀವಿ. ಈಗ DC ಕೇಳಿ DC ಗೆ ಹೇಳಿದ್ದೀನಿ. DC ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಆಕ್ಷನ್. ಇಲ್ಲಿಗೆ ಒಂದು ವೇಳೆ ಅಧಿಕಾರಿಗಳೇನಾದರೂ ತಪ್ಪು ಮಾಡಿದರೆ ಅವರ ವಿರುದ್ಧ ಖಂಡಿತವಾದ ಕ್ರಮವನ್ನು DC ರವರು ರಿಪೋರ್ಟ್ ಕೊಟ್ಟ ನಂತರ ತೆಗೆದುಕೊಳ್ತೇವೆ ಅಂತ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ನನ್ನ ಜೊತೆಲಿದ್ದಾರೆ ಸರ್. ಈಗ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಅಕ್ಕಿನ ಅವರು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಆದರೆ ಅದನ್ನ ಒಂದಿಷ್ಟು ಜನ ಅಧಿಕಾರಿಗಳು ಅವರು ಇನ್ವಾಲ್ವ್ ಆಗಿಯೋ ಅಥವಾ ನಿರ್ಲಕ್ಷ್ಯದಿಂದಲೋ ಕಲಬುರಗಿಯ JR ನಗರದ ಪಡಿತರ ಅಂಗಡಿಯಿಂದ ಬೇರೆ ಬೇರೆ ಕಡೆಗೆ ಹೋಗ್ತಿರೋಂಥ CCTV ವಿಜುವಲ್ ಈಗ ಸಿಕ್ಕಿರುವಂಥದ್ದು ಸರ್. ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದೇನೆ. ತಕ್ಷಣ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರಲಿ. ಅವರು ಕ್ರಮಬದ್ಧವಾಗಿ ತಗೊಂಡೋಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಜಿಲ್ಲಾಧಿಕಾರಿಗಳು ಮಾತಾಡಿ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಮತ್ತೊಂದು ಕಡೆಗೆ ಸರ್, ಈಗ ಅನುಕೂಲ ಆಗಲಿ ಅಂತ ಸರ್ಕಾರ ಯೋಜನೆ ಮುಖಾಂತರ ಅಕ್ಕಿ ಕೊಡ್ತಾ ಇದೆ. ಕೆಲವು ಕಡೆ ಒಂದಿಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯತನ ನೀವು ನೋಡಿದ್ದೀರಿ, ಕೆಲವು ಕಡೆ ಅದನ್ನು ಕಾಳಸಂತೆಯಲ್ಲಿ ವ್ಯಾಪಾರ ಕೂಡ ಮಾಡ್ತೀರ. ಒಂದು ವೇಳೆ ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಹಣದ ಆಸೆಯಿಂದ ಈ ರೀತಿ ಮಾಡಿರೋದೇನಾದರೂ ತನಿಖೆಯಲ್ಲಿ ಗೊತ್ತಾಯಿತು ಅಂದರೆ ಅವ್ರ ವಿರುದ್ಧ ಏನು ಆ್ಯಕ್ಷನ್ ಇರ್ಬೋದು ಸರ್? ತನಿಖೆ ಆದಮೇಲೆ ಹೇಳ್ತೀನಿ. ಆಕ್ಷನ್ ತಗೋಬೇಕಾಗ್ತದೆ. ಯಾರೇ ತಪ್ಪು ಮಾಡಿದ್ರು ಆಕ್ಷನ್ ತಗೊಬೇಕಾಗ್ತದೆ. ತನಿಖೆ ಆಗಲಿ, ತನಿಖೆ ಆಗಿ DC ಅವ್ರು ರಿಪೋರ್ಟ್ ಕೊಡ್ತಾರೆ, ಆಮೇಲೆ ಆಕ್ಷನ್ ತಗೋ. ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್? ಡೇಟ್ ಯಾವತ್ತು ರಿಪೋರ್ಟ್ ಕೊಡಬೇಕು ಅಂತ? DC ಅವ್ರು ತಕ್ಷಣ ನೋಡಿ ಅಂತ ಹೇಳಿದ್ದೀನಿ. ಅದೇನಾಯಿತು, ಯಾಕಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಳಿದ ತಕ್ಷಣ ಅಧಿಕಾರಿಗಳಿದ್ದರೆ ಅವ್ರ ಮೇಲೆ ಆಕ್ಷನ್ ತಗೊತೀವಿ. ಎಲ್ಲ ಫೇರ್ ಪ್ರೈಸ್ ಡಿಪೋ ತಪ್ಪಿದರೆ ಅವ್ರ ಮೇಲೂ ಆಕ್ಷನ್ ತಗೊತೀವಿ. ಈಗೇನಾಗಿದೆ, ಅಕ್ಕಿ ಒಂದು ವ್ಯಕ್ತಿಗೆ 10 kg ಕೊಡೋದ್ರಿಂದ ಒಂದು ಕುಟುಂಬದಲ್ಲಿ 5 ಜನ ಇದ್ದರೆ 50 kg ಹೋಗಿಬಿಡ್ತದೆ. ಜಾಸ್ತಿ ಕೊಡ್ತಾ ಇದೆ. ಅದರಿಂದ ಏನಾಗಿದೆ, ಉಪಯೋಗಿಸೋದು ಕಡಿಮೆ. ನಾವು ಅದಕ್ಕೆ ಯೋಚನೆ ಮಾಡಿ ಪರ್ಯಾಯವಾಗಿ ಈಗ ಬೇಳೆ ಎಣ್ಣೆ ಇದೆಲ್ಲ ಕೊಡೋದು ಮಾಡ್ತೀವಿ. ಏಪ್ರಿಲಿಂದ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಪೌಷ್ಟಿಕ ಆಹಾರ ಎಲ್ರಿಗೂ ಸೇರ್ತದೆ. ಮಕ್ಕಳು ಮನೆಯಲ್ಲೆಲ್ಲ ಊಟ ಮಾಡೋಕ್ಕಾಗುತ್ತೆ ಅಂಥೇಳಿ ಅದೊಂದು ಆಲ್ಟರ್ನೇಟ್ ಕೂಡ ಮಾಡಿದ್ದೀವಿ. ಅಲ್ಲೆಲ್ಲಿ ಸಾಕಷ್ಟು ಕಂಡು ಬಂದಿದ್ದಕ್ಕೆ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಒಂದು ಪೌಷ್ಟಿಕ ಆಹಾರ ಕೊಟ್ಟರೆ ಅದರಿಂದ ಮಕ್ಕಳಿಗೂ ಪ್ರಯೋಜನ ಆಗ್ತದೆ, ಮನೆಯಲ್ಲಿ ಎಲ್ರಿಗೂ ಪ್ರಯೋಜನ ಆಗ್ತದೆ.
ಅದರ ಬಗ್ಗೆ ಈಗಾಗಲೇ ತೀರ್ಮಾನ ಆಗಿದೆ. ಮೋಸ್ಟ್ಲಿ ಏಪ್ರಿಲಿಂದ ಬೇಳೆ ಎಣ್ಣೆ ಇಂದಿರಾ ಕಿಟ್ಟನ್ನು ಕೊಡುವಂಥ ಏರ್ಪಾಟ್ ಮಾಡ್ತೀವಿ. ಅಕ್ಕಿ ಬದಲಿಗೆ ಬೇರೆ ಬೇರೆದು ಬರುತ್ತೆ. ಅಕ್ಕಿ ಕೊಡ್ತೀವಿ 5 ಕೆ ಜಿ ರಾಜ್ಯ ಸರ್ಕಾರ ಕೊಡ್ತಿದ್ದ ಅಕ್ಕಿ 5 ಕೆ ಜಿಗೆ ಬದಲು ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ಏರ್ಪಾಟ್ ಮಾಡಿದ್ದೀವಿ. ಈಗ ಡಿ ಸಿಗೆ ಹೇಳಿದ್ದೀನಿ. ಡಿ ಸಿ ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಆಕ್ಷನ್. ಇಲ್ಲಿಗೆ ಒಂದು ವೇಳೆ ಅಧಿಕಾರಿಗಳೇನಾದರೂ ತಪ್ಪು ಮಾಡಿದರೆ ಅವರ ವಿರುದ್ಧ ಖಂಡಿತವಾದ ಕ್ರಮವನ್ನು DC ರವರು ರಿಪೋರ್ಟ್ ಕೊಟ್ಟ ನಂತರ ತೆಗೆದುಕೊಳ್ತೇವೆ ಅಂತ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ನನ್ನ ಜೊತೆಲಿದ್ದಾರೆ. ಸರ್, ಈಗ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಅಕ್ಕಿನ ಅವರು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಆದರೆ ಅದನ್ನು ಒಂದಿಷ್ಟು ಜನ ಅಧಿಕಾರಿಗಳು ಅವರು ಇನ್ವಾಲ್ವ್ ಆಗಿಯೋ ಅಥವಾ ನಿರ್ಲಕ್ಷ್ಯದಿಂದಲೋ ಕಲಬುರಗಿಯ JR ನಗರದ ಪಡಿತರ ಅಂಗಡಿಯಿಂದ ಬೇರೆ ಬೇರೆ ಕಡೆಗೆ ಹೋಗ್ತಿರೋಂಥ CCTV ವಿಜುವಲ್ ಈಗ ಸಿಕ್ಕಿರೋವಂಥದ್ದು. ಸರ್, ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದೇನೆ. ತಕ್ಷಣ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರಲಿ. ಅವರು ಕ್ರಮಬದ್ಧವಾಗಿ ತಗೊಂಡೋಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಜಿಲ್ಲಾಧಿಕಾರಿಗಳು ಮಾತಾಡಿ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಮತ್ತೊಂದು ಕಡೆಗೆ ಸರ್, ಈಗ ಅನುಕೂಲ ಆಗಲಿ ಅಂತ ಸರ್ಕಾರ ಯೋಜನೆ ಮುಖಾಂತರ ಅಕ್ಕಿ ಕೊಡ್ತಾ ಇದೆ. ಕೆಲವು ಕಡೆ ಒಂದಿಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯತನ ನೀವು ನೋಡಿದ್ದೀರಿ, ಕೆಲವು ಕಡೆ ಅದನ್ನು ಕಾಳಸಂತೆಯಲ್ಲಿ ವ್ಯಾಪಾರ ಕೂಡ ಮಾಡ್ತೀರ. ಒಂದು ವೇಳೆ ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಹಣದ ಆಸೆಯಿಂದ ಈ ರೀತಿ ಮಾಡಿರೋದೇನಾದರೂ ತನಿಖೆಯಲ್ಲಿ ಗೊತ್ತಾಯಿತು ಅಂದರೆ ಅವ್ರ ವಿರುದ್ಧ ಏನು ಆ್ಯಕ್ಷನ್ ಇರ್ಬೋದು ಸರ್? ತನಿಖೆ ಆದಮೇಲೆ ಹೇಳ್ತೀನಿ. ಆಕ್ಷನ್ ತಗೋಬೇಕಾಗ್ತದೆ. ಯಾರೇ ತಪ್ಪು ಮಾಡಿದ್ರು ಆಕ್ಷನ್ ತಗೊಬೇಕಾಗ್ತದೆ. ತನಿಖೆ ಆಗಿ DC ಅವರು ರಿಪೋರ್ಟ್ ಕೊಡ್ತಾರೆ, ಆಮೇಲೆ ಆಕ್ಷನ್ ತಗೋ. ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್? ಡೇಟ್ ಯಾವತ್ತು ರಿಪೋರ್ಟ್ ಕೊಡಬೇಕು ಅಂತ? DC ಅವರು ತಕ್ಷಣ ನೋಡಿ ಅಂತ ಹೇಳಿದ್ದೀನಿ. ಅದೇನಾಯಿತು, ಯಾಕಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಳಿದ ತಕ್ಷಣ ಅಧಿಕಾರಿಗಳಿದ್ದರೆ ಅವ್ರ ಮೇಲೆ ಆಕ್ಷನ್ ತಗೊತೀವಿ. ಎಲ್ಲ ಫೇರ್ ಪ್ರೈಸ್ ಡಿಪೋ ತಪ್ಪಿದರೆ ಅವ್ರ ಮೇಲೂ ಆಕ್ಷನ್ ತಗೊತೀವಿ. ಈಗೇನಾಗಿದೆ, ಅಕ್ಕಿ ಒಂದು ವ್ಯಕ್ತಿಗೆ 10 ಕೆ ಜಿ ಕೊಡೋದ್ರಿಂದ ಒಂದು ಕುಟುಂಬದಲ್ಲಿ 5 ಜನ ಇದ್ದರೆ 50 ಕೆ ಜಿ ಹೋಗಿಬಿಡ್ತದೆ. ಜಾಸ್ತಿ ಕೊಡ್ತಾ ಇದೆ. ಅದರಿಂದ ಏನಾಗಿದೆ, ಉಪಯೋಗಿಸೋದು ಕಡಿಮೆ. ನಾವು ಅದಕ್ಕೆ ಯೋಚನೆ ಮಾಡಿ ಪರ್ಯಾಯವಾಗಿ ಈಗ ಬೇಳೆ ಎಣ್ಣೆ ಇದೆಲ್ಲ ಕೊಡೋದು ಮಾಡ್ತೀವಿ. ಏಪ್ರಿಲಿಂದ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಪೌಷ್ಟಿಕ ಆಹಾರ ಎಲ್ರಿಗೂ ಸೇರ್ತದೆ. ಮಕ್ಕಳು ಮನೆಯಲ್ಲೆಲ್ಲ ಊಟ ಮಾಡೋಕ್ಕಾಗುತ್ತೆ ಅಂಥೇಳಿ ಅದೊಂದು ಆಲ್ಟರ್ನೇಟ್ ಕೂಡ ಮಾಡಿದ್ದೀವಿ. ಅಲ್ಲೆಲ್ಲಿ ಸಾಕಷ್ಟು ಕಂಡು ಬಂದಿದ್ದಕ್ಕೆ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಒಂದು ಪೌಷ್ಟಿಕ ಆಹಾರ ಕೊಟ್ಟರೆ ಅದರಿಂದ ಮಕ್ಕಳಿಗೂ ಪ್ರಯೋಜನ ಆಗ್ತದೆ, ಮನೆಯಲ್ಲಿ ಎಲ್ರಿಗೂ ಪ್ರಯೋಜನ ಆಗ್ತದೆ. ಅದರ ಬಗ್ಗೆ ಈಗಾಗಲೇ ತೀರ್ಮಾನ ಆಗಿದೆ. ಮೋಸ್ಟ್ಲಿ ಏಪ್ರಿಲಿಂದ ಬೇಳೆ ಎಣ್ಣೆ ಇಂದಿರಾ ಕಿಟ್ಟನ್ನು ಕೊಡುವಂಥ ಏರ್ಪಾಟ್ ಮಾಡ್ತೀವಿ. ಅಕ್ಕಿ ಬದಲಿಗೆ ಬೇರೆ ಬೇರೆದು ಬರುತ್ತೆ. ಅಕ್ಕಿ ಕೊಡ್ತೀವಿ 5 ಕೆ ಜಿ ರಾಜ್ಯ ಸರ್ಕಾರ ಕೊಡ್ತಿದ್ದ ಅಕ್ಕಿ 5 ಕೆ ಜಿಗೆ ಬದಲು ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ಏರ್ಪಾಟ್ ಮಾಡಿದ್ದೀವಿ. ಈಗ ಡಿ ಸಿಗೆ ಹೇಳಿದ್ದೀನಿ. ಡಿ ಸಿ ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಆಕ್ಷನ್. ಇಲ್ಲಿಗೆ ಒಂದು ವೇಳೆ ಅಧಿಕಾರಿಗಳೇನಾದರೂ ತಪ್ಪು ಮಾಡಿದರೆ ಅವರ ವಿರುದ್ಧ ಖಂಡಿತವಾದ ಕ್ರಮವನ್ನು DC ರವರು ರಿಪೋರ್ಟ್ ಕೊಟ್ಟ ನಂತರ ತೆಗೆದುಕೊಳ್ತೇವೆ ಅಂತ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.